ಮೈಸೂರು ದಸರಾ ಮಾದರಿಯಲ್ಲಿ ಆದಿಶಕ್ತಿ ಅಮ್ಮನವರನ್ನು ಆನೆಯ ಮೇಲೆ ಕೂರಿಸಿ ಅಂಬಾರಿ ಸೇವೆಯ ಮೂಲಕ ಅದ್ಧೂರಿ ಮೆರವಣಿಗೆ. ಬಂಡಹಳ್ಳಿಯಲ್ಲಿ ವೈಭವದ ಆನೆ ಅಂಬಾರಿ ಉತ್ಸವ. ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದ ಎ ಪಂಚಾಕ್ಷರಿ ರೆಡ್ಡಿ ಅವರಿಂದ ಮೆರವಣಿಗೆಗೆ ಚಾಲನೆ. ಮೈಸೂರು ದಸರಾ ಮಾದರಿಯಲ್ಲಿ ಆದಿಶಕ್ತಿ ಅಮ್ಮನವರನ್ನು ಆನೆಯ ಅಂಬಾರಿ ಉತ್ಸವ ನೋಡಲು ಮುಗಿದು ಬಿದ್ದ ಜನಸಾಗರ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ಲು ಪಂಚಾಯಿತಿ ವ್ಯಾಪ್ತಿಯ ಪುಣ್ಯಕ್ಷೇತ್ರವಾದ ಬಂಡಹಳ್ಳಿಯ ಶ್ರೀ ಆದಿಶಕ್ತಿ ಪೀಠದಲ್ಲಿ ಅಮ್ಮನವರ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಸಡಗರದಿಂದ ನಡೆಯಿತು. ಪ್ರಧಾನ ಆಗಮಿಕರಾದ ಕೊತ್ತನೂರು ಬಸವರಾಜ ಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಸಿಕೊಟ್ಟರು. ಈ ಬಾರಿಯ 2 ದಿನಗಳ ವಿಶೇಷ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳನ್ನು ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಆದ ಕೊತ್ತನೂರಿನ ಪಂಚಾಕ್ಷರಿ ರೆಡ್ಡಿ ಮತ್ತು ಅವರ ಕುಟುಂಬದವರು ಆಯೋಜಿಸಿದ್ದರು. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಭಕ್ತರ ಕಲ್ಯಾಣಕ್ಕಾಗಿ ಈ ಕುಟುಂಬವು ಸಕಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದು ಆನೆ ಅಂಬಾರಿ ಉತ್ಸವ ನಡೆಯಿತು. ಮೈಸೂರು ದಸರಾ ಮಾದರಿಯಲ್ಲಿ ಆದಿಶಕ್ತಿ ಅಮ್ಮನವರನ್ನು ಆನೆಯ ಮೇಲೆ ಕೂರಿಸಿ ಅಂಬಾರಿ ಸೇವೆಯ ಮೂಲಕ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು. ಈ ಅಂಬಾರಿ ಉತ್ಸವ ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ಭಕ್ತ ಜನಸಾಗರ. ಕ್ಷೇತ್ರದಲ್ಲಿ ಬಸಪ್ಪನವರ ಅನುಗ್ರಹದಿಂದ ಎಲ್ಲಾ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಸಿದರು. ಬಂದಂತ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಹಾಗೂ ವಸ್ತ್ರದಾನವನ್ನು ಕಾಂಗ್ರೆಸ್ ಮುಖಂಡ, ಖ್ಯಾತ ಉದ್ಯಮಿ, ಸಮಾಜ ಸೇವಕರು ಪಂಚಾಕ್ಷರಿ ರೆಡ್ಡಿ ಕುಟುಂಬದವರು ಮಾಡಿದ್ದರು. ನಿಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾವು ಶಿರಸ್ಸಾ ವಂಚಿ ನಮಸ್ಕರಿಸ್ತೀನಿ. ಮೊದಲನೇದಾಗಿ ಬಂಡಳ್ಳಿ ಅಂದ್ರೆ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಅಮ್ಮನ ಆಲಯ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಈ ವರ್ಷಕ್ಕೆ 5ನೇ ವರ್ಷದ ವಾರ್ಷಿಕೋತ್ಸವ ಎಲ್ಲ ಇಲ್ಲಿನ ಕರ್ತರಾದಂಥ ಮೋಹನ್ ಅವರು, ಉಮೇಶ್ ಅವರು, ಜಯರಾಮಣ್ಣವರು, ಅವರ ಕುಟುಂಬದವರು, ಆಮೇಲೆ ಈ ಭಾಗದ ಹಳ್ಳಿಯ ಎಲ್ಲ ಭಕ್ತಾದಿಗಳು, ನಿಮ್ಮಂಥವರು ಈ ಒಂದು ಭವ್ಯ ಅವರು, ಈ ಒಂದು ಇದರ ಟ್ರಸ್ಟಿಗಳು. ಮೊದಲನೇದಾಗಿ ಈಶು ಸಾರಥಿ ಬಸಪ್ಪನವರು ನಮ್ಮ ಮನೆಗೆ ಬಂದರು. ಆಗಲೇ ಬಂಡಳ್ಳಿ ಪರಿಚಯ ನಮ್ಗಾಗಿದ್ದು. ಅದು ಎಂಥ ಸಮಯ ಅಂದರೆ, ನನ್ನ ಸೋದರನ ಮದುವೆ ಸಂಭ್ರಮದಲ್ಲಿ ಅವರು ಬಂದು ಬಸಪ್ಪನವರು ಆಶೀರ್ವಾದ ಮಾಡಿದ ಮೇಲೆ ನಿರ್ವಿಘ್ನವಾಗಿ, ನಿರ್ಗಳವಾಗಿ, ಬಹಳ ವಿಜೃಂಭಣೆಯಿಂದ, ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ವಿವಾಹ ಮಹೋತ್ಸವ ನಡೆಯಿತು. ಅಮ್ಮನ ಆಶೀರ್ವಾದ, ಬಸಪ್ಪನವರ ಒಂದು ಪಾದಸ್ಪರ್ಶ ನಮ್ಮ ಮನೆಗಾಗಿದ್ದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಂಧು ಮಿತ್ರರು, ನನ್ನ ನಂಬಿರೋ ಜನ, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು, ಅಮ್ಮಂದ್ರು, ಅಪ್ಪಂದ್ರು, ಅವರ ಆಶೀರ್ವಾದ ಬಹಳ ಚೆನ್ನಾಗಿ ನಡೆದು ಬಂತು. ಹಾಗೆ ಮೊನ್ನೆ ಒಂದು 15-20 ದಿವಸದ ಹಿಂದೆ ಅನ್ಕತೆ, ಇಲ್ಲ ತಿಂಗಳ ಹಿಂದೆ, ಜಯರಾಮಣ್ಣವರು, ನಮ್ಮ ಮೋಹನ್ ಅವರು, ಉಮೇಶ್ ಅವರು, ಮೇಯ್ನು ನಮ್ಮ ಅವರು ಎಲ್ಲರೂ ಬಂದು ಈ ತರ ಪೂಜೆ ಮಾಡ್ತಾ, ಇದು ವಾರ್ಷಿಕೋತ್ಸವ ಇಟ್ಕೊಂತ ಇದ್ವಿ. ಏನೋ ಒಂದು ಸಣ್ಣದಾಗಿ ನೀವು ಮಾಡ್ಬೇಕು ಅಂತ ಹೇಳಿ. ಅದೇನು ಮನ್ಸು ಕೊಡ್ತೋ ಗೊತ್ತಿಲ್ಲ, ನಾನೇನು ಯೋಚನೆ ಮಾಡಲಿಲ್ಲ. ನೀವು ಏನ್ ಬೇಕು ಹೇಳ್ರಿ, ಏನಿದೆ ಅದೆಲ್ಲ ಮಾಡೋಣ ಅಂತೇಳಿ. ಅದೇನೋ ಅಮ್ಮ ಇಲ್ಲಿವರೆಗೂ ನಡೆಸ್ಕೊಟ್ರು. ಯಾವುದೇ ಅಡಚಣೆ ಇಲ್ಲದೆ, ಯಾವುದೇ ಒಂದು ತಡೆ ಇಲ್ಲದೆ, ಯಾವುದೇ ಒಂದು ಬೇರೆ ತರ ವಿಚಾರಗಳಿಲ್ಲದೆ, ಎಲ್ಲರ ಮನಸ್ಸಲ್ಲಿ ಖುಷಿಯಿಂದ, ಇವತ್ತು ಬಹಳ ಸಂತೋಷದಿಂದ, ಇವತ್ತು ನಮ್ಮ ಮನೆಯಲ್ಲಿ ತರ ಇರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಇರೋರು ನಡ್ಕೊಂಡಿದ್ದಾರೆ. ಹಾಗೆ ಅಮ್ಮನ ಒಂದು ಈ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಅಂತ, ಆ ಪಾಸಿಟಿವ್ನೆಸ್ಸು 100ರಲ್ಲಿ ಎಷ್ಟು ಅಂದ್ರೆ 100% ಇದೆ. ಅದು ಇರೋದ್ರಿಂದ ಪ್ರತಿಯೊಂದು ಭಕ್ತಾದಿಗಳಿಗೂ ಇಲ್ಲಿನ ಆಕರ್ಷಣೆ, ಬಸಪ್ಪನವರ ಆಶೀರ್ವಾದ
ಪಡ್ಕೊಂಡ್ಬಿಟ್ಟು ಬಂದ್ರೆ ಏನೋ ಮನಸ್ಸಿಗೆ ನೆಮ್ಮದಿ, ಏನೋ ಕೋಟಿ ನೋವಿರ್ಲಿ ಕಳೆದೋಗ್ಬಿಡುತ್ತೆ. ಆದ್ರಿಂದ ಈ ಒಂದು ಅಮ್ಮನವರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ, ನಮ್ಮ ಅಮ್ಮನವರು ಮೇಲ್ಮಲವತ್ತೂರು ಓಂ ಶಕ್ತಿ ದೇವ್ರ ತರ ಇಲ್ಲಿ ಬೆಳೀಲಿ ಅಂತ ನಿಮ್ಮೆಲ್ಲರ ಪರವಾಗಿ, ನನ್ನ ಹೃದಯಪೂರ್ವವಾಗಿ, ನಮ್ಮ ಕುಟುಂಬದ ಪರವಾಗಿ ನಾನು ಆಶಿಸ್ತೇನೆ. ಅಮ್ಮನಲ್ಲಿ ಹರಕೆ ಮಾಡ್ಕೊಂತೇನೆ. ಇದೇ ತರ ವರ್ಷ ವಾರ್ಷಿಕವಾಗಿ ವಿಶೇಷ ಅಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ತಿರುಕಲ್ಯಾಣ ಇವತ್ತು ಮಾಡಿಸಿದ್ರಲ್ಲ, ಅದಕ್ಕೆ ನಾವು ಧನ್ಯವಾಗಿದ್ದೀವಿ. ಅದು ನಮ್ಮ ಪುಣ್ಯನೋ ಇಲ್ಲ ಇನ್ನೇನೋ ನನಗದು ಗೊತ್ತಾಗ್ತಾ ಇಲ್ಲ. ಬಹಳ ಸಂತೋಷ ಆಯ್ತು. ಮುಂದಿನ ದಿನಗಳಲ್ಲಿ ಆ ಅಮ್ಮನವರು, ಇಲ್ಲಿನ ಟ್ರಸ್ಟಿಗಳು, ಮುಖ್ಯರು ಎಲ್ಲರೂ ನಮಗೆ ಒಂದು ಅವಕಾಶ ಯಾವಾಗಲೂ ಕೊಡ್ಲಿ ಅಂತ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಇದು ಏನೋ ಜನಗಳ ಮುಂದೆ ತೋರ್ಪಡಿಕೆಗೆ ಆಗ್ಲಿ ಇಲ್ಲ ಬೇರೆ ಏನಕ್ಕೂ ನಾನು ಇದು ಮಾಡ್ತಾ ಇರೋದಲ್ಲ. ಲೋಕ ಕಲ್ಯಾಣ, ಬಡವರು, ರೈತ ವರ್ಗದವರು, ನಿಮ್ಮಂಥವರು ಎಲ್ಲರಿಗೆ ಅಮ್ಮನ ಆಶೀರ್ವಾದ ಇದ್ದು ಸಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳಿಗೆ ಕೊಟ್ಟು ಅಮ್ಮ ಕಾಪಾಡಲಿ ಅಂತೇಳಿ ಈ ಒಂದು ಸನ್ನಿವೇಶದಲ್ಲಿ ನಾನು ಅಮ್ಮನಲ್ಲಿ ಬೇಡ್ಕಂತ ನನ್ನ 4 ಮಾತುಗಳು ಮುಗಿಸ್ತೀನಿ. ಹೆಣ್ಣಲ್ಲಿ ಅನಂತರ ದೋಷ ಇರ್ತದೆ. ಆ ನಮ್ಮ ಹೆಣ್ಣಲ್ಲಿ ಯಾವ ದೋಷನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಮೀಕರಣ ಸಭೆಯಲ್ಲಿ ವಾಚಾ ದತ್ತ ಮಯಾ ಗೌರಿ ಅಂದ್ರೆ ವಾಚ ಅಂದ್ರೆ ಮಾತಿನ ಮೂಲಕವಾಗಿ, ದತ್ತಿನ ಮೂಲಕವಾಗಿ ಸಮೀಕರಣ ಸಭೆಯಲ್ಲಿ ನಾವು ಕೊಟ್ಟಿರುತ್ತೇವೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದೇ ರೀತಿಯಾಗಿ ನೀವು ಈ ಒಂದು ಸಂಬಂಧ ಚಿರಕಾಲ ಬಾಳಿ ಬೆಳಗಲಿ ಅಂತ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಇರ್ತಾರೆ ಆಶೀರ್ವಾದ ಮಾಡ್ತೀವಲ್ಲ. ಬೇಗರು ಪ್ರಕಾಶ ಮಹಾದೇವ ಸರ್ವಾಂತಾಸ್ತಿ ವಿರಾಮಃ ಜವಾಂ ಬಿಂಗಳ ನಿರಾದರಂ ದರ್ಶಯಾಮಿ. ಸ್ವಾಮಿಯವರಿಗೆ ರಕ್ಷಾಬಂಧನ ಆಗ್ತದೆ. ಈಗ ಅಮ್ಮನವರಿಗೆ ಈಗ ಸ್ವಾಮಿಯವರಿಗೆ ಪಾಲಪಲ್ಲಕ ಧಾರಣ ಅಂತ ಅಂದ್ರೆ ಬಾಸಿಂಗ ಧಾರಣೆ ಆಗ್ತಾ ಇದೆ. ಬಾಸಿಂಗ ಧಾರಣೆ ಅಂದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಮುದ್ರೆ, ನಮ್ಮ ಲಾಂಛನ. ಈಗ ನಮ್ಮ ಮನೆ ದೇವರು ಲಕ್ಷ್ಮೀ ಪರ್ಯಂತವಾಗಿ ಈ ಒಂದು ಕಾರ್ಯಕ್ರಮವನ್ನ ಅವರ ಕುಟುಂಬದವರು ನಡೆಸಿಕೊಂಡು ಬಂದಿದ್ದಾರೆ. ಆ ತಾಯಿಯ ಅನುಗ್ರಹ ಸದಾಕಾಲವು ಆ ಒಂದು ಕುಟುಂಬಕ್ಕೆ ರಕ್ಷಣೆಯಾಗಿ ನಿಂತ್ಕೊಳ್ಳಿ. ಯಾಕಂತಂದ್ರೆ ಇವತ್ತು ಕೇಳಿದ್ರು ಯಾರು ಕಾಸು ಕೊಡಲ್ಲ, ಕೇಳದೇನೆ ಎಲ್ಲ ಸೇವೆಯನ್ನು ನಾನೇ ಮಾಡುತ್ತೀನಿ ಅಂತೇಳಿ ಈ ಎಲ್ಲ ಸೇವೆಗಳನ್ನ, ಅನ್ನದಾನ ಆಗಿರ್ಬೋದು, ಪೂಜಾ ಕಾರ್ಯಗಳಾಗಿರ್ಬೋದು, ಇಲ್ಲಿ ಇವತ್ತೆಲ್ಲ ಏನು ಸೇವೆಗಳು ನಡೀತಾ ಇದ್ದವೋ ಎಲ್ಲವೂ ಸ್ವಾಮಿ ನಮ್ಮ ಕುಟುಂಬದ ವತಿಯಿಂದನೇ ನಾವೇ ಮಾಡ್ಕೊಡ್ತೇವೆ ಅಂತೇಳಿ ಆನೆ ಅಂಬಾರಿಯಿಂದ ಆಗಿರ್ಬೋದು ಎಲ್ಲಾ ಸೇವೆಗಳನ್ನ ಶ್ರೀಯುತರಾಗಿರ್ತಕ್ಕಂತಹ ಪಂಚಾಕ್ಷರ ರೆಡ್ಡಿ ಅವರು ಎಲ್ಲಾ ಸೇವೆಗಳನ್ನ ಇಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅವ್ರ ಕುಟುಂಬಕ್ಕೆ ಆ ಮಳಿಯಮ್ಮನವರು ಸಂಪೂರ್ಣವಾಗಿ ಅನುಗ್ರಹಿಸಿ ಅವ್ರು ಮಾಡುವಂತ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳಿಗೂ ಅಭಿವೃದ್ಧಿ ಆಗ್ಲಿ, ಇನ್ನು ಹೆಚ್ಚಿನಾದಂತ ಶಕ್ತಿ ಕೊಟ್ಟು ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನಾದ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಅವರ ಒಂದು ಕುಟುಂಬ ನೆರೆಯಾಗ್ಲಿ ಅಂತೇಳಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಆ ತಾಯಿಯನ್ನ ಕೇಳ್ಕೊಳ್ತಾ ಅವ್ರ ಕುಟುಂಬ ಸದಾಕಾಲವು ಸುಭಿಕ್ಷವಾಗಿರ್ಲಿ ಅಂತೇಳಿ ಆ ದೇವಿಯ ಸನ್ನಿಧಾನದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದೀವಿ. ಇನ್ನ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ, ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ, ಎಲ್ಲಾ ರೀತಿ